ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಓಕೆ ಕೂಲ್ ಓಕೆ ಆಯಿತಾ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓಕೆ. ನಿಮ್ಮ ಕಷ್ಟ ಗೊತ್ತಾಗುತ್ತೆ ಈ ಒಂದು ಕಂಡೀಷನಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಆ್ಯಂಗ್ಸೈಟಿ ಲೆವೆಲ್ ಅಂತ. ನಿಮ್ಮ ಸಿಚುವೇಶನ್ ನಾನು ಕೂಡ 4 ಟೈಮ್ ಫೇಸ್ ಮಾಡಿದ್ದೀನಿ. ಹೇಳ್ತೇನೆ ನೋಡಿ, 4 ಟೈಮ್ಸ್ ಫೇಸ್ ಮಾಡಿದ್ದೀನಿ ಅಂಡರ್ ದ RGHS ಒಳಗೆ. ನೀವು ಭಾಳ ಫೇಸ್ ಮಾಡಿರ್ತಾರೆ ಸ್ಟೂಡೆಂಟ್. ಪ್ರತಿ ಸೆಮ್ಗೂ ಕೂಡ ನೀವೇನು ಮಾಡಿರ್ತಾರೆ ಅಂತಂದರೆ ಪ್ರತಿ ಸೆಮ್ಮು ಕೂಡ ಈ ರೀತಿ ಆ್ಯಂಗ್ಸೈಟಿನ ಫೇಸ್ ಮಾಡಿರ್ತಾರೆ ರಿಸಲ್ಟ್ ಬಗ್ಗೆ. ಎವ್ರಿ ಟೈಮ್ ಏನೇ ಆಗಲಿ ನಮ್ಮ RGHS ಬಿಟ್ಟಾಗ ಈ ಥರ ಆಗೋದು ಸರ್ವೇ ಸಾಮಾನ್ಯ, ನಿಮಗೂ ಕೂಡ ಗೊತ್ತಿದೆ. ಸೊ ರಿಸಲ್ಟಿಗೆ ಸದ್ಯಕ್ಕೆ ಯಾರ್ದೆಲ್ಲ ಬಂದಿದೆ ಅಂತ ನೋಡ್ಲಿಕ್ಕೆ ಬಂದಿತ್ತಂದರೆ ಐ ಆಮ್ ಡಾಮನ್ ಶೂರ್ ದಟ್ ಈ ಸದ್ಯಕ್ಕೆ ನನಗೆ ಆ್ಯಸ್ ಎಕ್ಸ್ಪೀರಿಯನ್ಸ್ 5th ಸೆಮ್ ಆ್ಯಂಡ್ 6th ಸೆಮ್ ಅಷ್ಟೇ ಬಿಟ್ಟಿರೋದಂತ ಅನ್ನಿಸ್ತದೆ. ಬಿಫೋರ್ 5th ಆ್ಯಂಡ್ 6th ಸೆಮ್ ಚೆಕ್ ಮಾಡಲಿಕ್ಕಿಂತ ಮುಂಚೆ ನಾನೇನು ಮಾಡಿದೆಯಪ್ಪ ಅಂತಂದರೆ 2nd ಸೆಮ್ ಆ್ಯಂಡ್ 4th ಸೆಮ್ ಚೆಕ್ಔಟ್ ಮಾಡ್ಕೊಂಡಿದ್ದೆ, ಯಾವುದೇ ರಿಸಲ್ಟ್ ಬಂದಿದ್ದಿಲ್ಲ. ಸೊ ಚೆಕ್ ಮಾಡಿಬಿಟ್ಟೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ 4th ಸೆಮ್ ಮತ್ತು 2nd ಸೆಮ್ ರಿಸಲ್ಟ್ ಅಂದರೂ ಬಂದಿಲ್ಲ. ಓಕೆ, ಆ್ಯಂಡ್ ಐ ಆಮ್ ಶೂರ್. ಓಕೆ, ನಾನು ಹೇಳ್ತಾ ಇದ್ದೀನಿ 6th ಸೆಮಿಸ್ಟರ್ ಇದೆ ಆ್ಯಂಡ್ 5th ಸೆಮಿಸ್ಟರ್ ಕೂಡ ಇದೆ, ಚೆಕ್ಔಟ್ ಮಾಡ್ಕೋಬೋದು. ಒಂದು ಒಳ್ಳೆ ಕೆಲಸ ಮಾಡಿದ್ದ ನಮ್ಮ RGHS ಅವ್ರು ಏನಂತಂದರೆ ಎಲ್ಲನೂ ಕೂಡ ರಿಸಲ್ಟ್ ಒಟ್ಟಿಗೆ ಬಿಟ್ಟಿಲ್ಲ. ನೋಡಿ, ಇದು ಜಸ್ಟ್ 5th ಆ್ಯಂಡ್ 6th ಸೆಮ್ ಬಿಟ್ಟಿದ್ದಕ್ಕೆ ಹೊಂಟೋಗ್ಬಿಟ್ಟಿದೆ. ನೋಡಿ, ಯಾವುದೇ ರೀತಿ ಸರ್ವರ್ ಅನ್ಅವೈಲೇಬಲ್ ಬಿಟ್ಟು ಆ್ಯಕ್ಚುಲಿ ನಾನು ನೋಡುವಾಗಂತೂ ಫ್ರೀನೇ ಇತ್ತು. ಓಕೆ, ನಾನು ಎಲ್ಲರೂ ಕೂಡ ಸೆಮಿಸ್ಟರ್ ವೈಸ್ ಚೆಕ್ಔಟ್ ಮಾಡ್ಕೊತಿದ್ದೆ, ಫ್ರೀನಾಗೇ ಇತ್ತು. ಸೊ ನಿಮಗೆ ಒನ್ ಟೈಮ್ ಮೆಸೇಜ್ ಹಾಕಿಬಿಟ್ರೆ ಈ ರೀತಿ ಆಗುತ್ತೆ ಗೊತ್ತಾಗ್ಬಿಟ್ಟು ಏನು ಮಾಡಿದ್ದೇನೆ ಅಂತಂದರೆ ಮೆಸೇಜ್ ಹಾಕಿದ್ದು ನೋಡಿರಿ, ಜಸ್ಟ್ ವಾಟ್ಸಪ್ ಚಾನಲಲ್ಲಿ ಮುಗೀತು. ವಿತಿನ್ 2 ಮಿನಿಟ್ಸಲ್ಲೇ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಸೊ ಓಕೆ, ಸ್ವಲ್ಪ ವೇಟ್ ಮಾಡಿರಿ, ಎಲ್ಲನೂ ಕೂಡ ರಿಸಲ್ಟ್ ಬಿಡ್ಬೋದು. ಸೊ ಇವತ್ತು ಎಲ್ಲನೂ ಕೂಡ ಬಿಡಲ್ಲ, ರಿಮೈನಿಂಗ್ ಥಿಂಗ್ಸ್ ಮಂಡೇ ಬರ್ಬೋದು. ನಾನು ಹೇಳ್ತಾ ಇದ್ದೀನಿ ಮಂಡೇ ಬರ್ಬೋದು, ನಾಳೆ ಬರಲ್ಲ. ಮತ್ತು ನಾಳೆ ಬರ್ತಂತ ಅನ್ಕೋಬೇಡ್ರಿ. ಈ ಸದ್ಯಕ್ಕೆ 6th ಸೆಮ್ ಅಂತೂ ಇದೆ. ಓಕೆ, ಹೋಗಿ 5th ಸೆಮ್ 6th ಸೆಮ್ ಚೆಕ್ಔಟ್ ಮಾಡ್ಕೊಂಡು ರಿಸಲ್ಟ್ ಇದೆ. ರಿಮೈನಿಂಗ್ ಥಿಂಗ್ಸ್ ಏನೆಲ್ಲ ಇದೆ ಮಂಡೇ ಆನ್ವರ್ಡ್ಸ್ ಬಿಡ್ಬೋದು. ಓಕೆ, ಇನ್ ಕೇಸ್ ಬಿಟ್ಟರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ವರಿಬೇಡ. ವಾಟ್ಸಪ್ ಚಾನಲ್ ಇದೆ. ಸೊ ಕೂಲಾಗಿರಿ, ವರಿಬೇಡ, ಪಾಸ್ ಆಗಿರ್ತಾರೆ. ಇದೀಗ ನಾನು ಜಸ್ಟ್ ಒಂದು ಶೇರ್ ಮಾಡಿದ್ದೀನಿ ನೋಡಿ, 500ಕ್ಕೆ ಎಷ್ಟು ತೊಗೊಂಡಿದ್ರೆ 398 ಅಂತಂದರೆ ಆವ್ರೇಜ್ ಸ್ಟೂಡೆಂಟ್ ಏನು ದೊಡ್ಡದಲ್ಲ, ಅವರೇ ಏನು ತೊಗೊಂಡಿದ್ರೆ ಡಿಸ್ಟಿಂಕ್ಷನ್ ಆಗಿದ್ದಾರೆ ಅಂತಂದರೆ ಪಾಸ್ ಆಗ್ತಾರೆ. ವರಿ ಮಾಡ್ಕೊಬಿಟ್ರೆ ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಚೆನ್ನಾಗಿ ಮಾರ್ಕ್ಸ್ ಆಗಿದೆ, ವರಿಬೇಡ. ಓಕೆ, ಸೊ ಕೂಲಾಗಿರಿ. ಥ್ಯಾಂಕ್ ಯು.